ಇವತ್ತಿನ ಮ್ಯಾಚ್ನಲ್ಲಿ RCB ಈ ತಪ್ಪುಗಳನ್ನು ಮಾಡಬಾರ್ದು. ಅದನ್ನು ಮಾಡದೆ ಹೋದರೆ ಈಸಿಲಿ ನಾವು ಟೈಟಲನ್ನು ಡಿಫೆಂಡ್ ಮಾಡ್ಬೋದು. ನಂಬರ್ 1 ನಾವು ವಿರಾಟ್ ಕೊಹ್ಲಿ ಅವರು ಇವತ್ತು ಆ ಪೇಸ್ ಥ್ರೆಟ್ ಏನಿದೆ, ಕಗಿಸೋ ರಬಾಡ, ಜೇಸನ್ ಹೋಲ್ಡರ್, ಸಿರಾಜ್, ಪ್ರಸಿದ್ಧ ಕೃಷ್ಣ, ಇವ್ರನ್ನ ಬಚಾವಾಗಿ ಒಂದು ಶೀಟ್ ಆ್ಯಂಕರ್ ರೋಲನ್ನು ಇನಿಷಿಯಲಿ ಪವರ್ ಪ್ಲೇನಲ್ಲಿ ಲೂಸ್ ಬಾಲ್ಗಳು, ಗ್ಯಾಪ್ಗಳು ಸಿಕ್ಕಾಗ ಅಟ್ಯಾಕ್ ಮಾಡಲೇಬೇಕು. ಅವರು ಇವತ್ತು ಅಸಿಸ್ಟ್ ಮಾಡ್ತಾ ಹೋದರೆ ಸಾಕು. ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕ್ಕಲ್, ಪಟಿದಾರ್ನ ಈ 3 ಜನರ ಜೊತೆ ಅವರು 4 ಜನ ಸೇರಿ ಆಲ್ಮೋಸ್ಟ್ ಒಂದು 15 ಓವರ್ವರೆಗೆ ಅಥವಾ ಒಂದು 13 ಓವರ್ವರೆಗೆ ತೊಗೊಂಡೋದ್ರೆ, ಅದಾದಮೇಲೆ ನಿಮಗೆ ಡೌನ್ ದ ಆರ್ಡರ್ ಟಿಮ್ ಡೇವಿಡ್ ಅಥವಾ ಶೆಫರ್ಡ್ನ ತರ್ತಿರೋ ಕೃಣಾಲ್ ಪಾಂಡ್ಯ ಹಾಗೆ ಜಿತೇಶ್ ಶರ್ಮಾ, ದೇ ವಿಲ್ ಮ್ಯಾನೇಜ್ ಎಂಡಲ್ಲಿ. ನಾವು ಒಂದೇನು ಅಂತಂದರೆ ಇನಿಷಿಯಲಿ ಮಿಡ್ಲ್ ಆರ್ಡರ್ನ ಎಕ್ಸ್ಪೋಸ್ ಮಾಡಬಾರ್ದು. ಪವರ್ ಪ್ಲೇನಲ್ಲೇ ಏನೊಂದು 2 ವಿಕೆಟ್ ಹೋಯಿತು, ಇಂಥದ್ದೇನು ಮಾಡೋಕ್ಕೆ ಹೋಗಬಾರ್ದು. ತುಂಬ ಕೇರ್ಫುಲಿ ಆಡಿ ರನ್ ಕೂಡ ಆಕ್ಸಲರೇಷನ್, ಆ ಒಂದು ಪೇಸ್ ಕೂಡ ಮೇಂಟೈನ್ ಮಾಡ್ತಾ ನಾವು ಮಿಡ್ಲ್ ಆರ್ಡರ್ನ ಒಂದು 10 ಓವರ್ ಒಳಗಡೆ ಎಕ್ಸ್ಪೋಸ್ ಮಾಡದೇ ಇದ್ದರೆ ಮ್ಯಾಚ್ ವಿಲ್ ಬಿ ಅವರ್ಸ್. ನಂಬರ್ 1 ಇದನ್ನು ನಾವು ಮೇಂಟೈನ್ ಮಾಡಲೇಬೇಕು. ಎರಡನೇದು, ನೀವು ಅವರ ಪೇಸ್ ಇದೆಯಲ್ಲ, ಕಗಿಸೋ ರಬಾಡ ಇರ್ಬೋದು, ಮೇಯ್ನ್ ಅವ್ರು ಇರೋದೇ ಅಹಮದಾಬಾದ್ನಲ್ಲಿ, ಆ ಬೌಲರ್ಗಳಿಗೂ ಕೂಡ ಫೇವರ್ ಆಗಿರುವಂಥ ಕಂಡೀಷನನ್ನು ಮಾಡಿರ್ತಾರೆ. ಅವರ ಸ್ಟ್ರೆಂತಲ್ಲಿದೆ, ಜೊತೆಗೆ ಬ್ಯಾಟಿಂಗೂ ಕೂಡ ಅನುಕೂಲ ಆಗಬೇಕು. ಮಿಕ್ಸ್ಡ್ ಆದಂಥ ಪಿಚ್ಚನ್ನು ಮಾಡಿರ್ತಾರೆ. ಸೊ ಆ ರೀಸನ್ಗೆ ಕಗಿಸೋ ರಬಾಡ, ಪ್ರಸಿದ್ಧ ಕೃಷ್ಣ, ಹೋಲ್ಡರ್ ಹಾಗೆ ಅವ್ರ ಜೊತೆಗೆ ಸಿರಾಜ್. ಸೊ ಈ ಪೇಸ್ ಥ್ರೆಟ್ಟನ್ನು ನಾವು ಹೇಗಾದರೂ ಹ್ಯಾಂಡಲ್ ಮಾಡಿದ್ರೆ, ಅವ್ರಿಗೆ ವಿಕೆಟ್ ಕೊಡದೆ ಹೋದರೆ ಮ್ಯಾಚ್ ವಿಲ್ ಬಿ ಅವರ್ಸ್. ಇನ್ನು ಬೌಲಿಂಗ್ ಅಂತ ಬಂದಾಗ ಹೇಸಲ್ವುಡ್ ಹಾಗೆ ಹೇಗೆ ಅವ್ರಿಗೆ ಅವ್ರ ಪೇಸಿಗೆ ಒಂದಷ್ಟು ಹೆಲ್ಪ್ ಮಾಡಿರೋಂಥ ಪಿಚ್ ಇರುತ್ತೋ, ಹೇಸಲ್ವುಡ್, ಭುವನೇಶ್ವರ್ ಹಾಗೆ ರಶಿಕ್ದಾರ್ ಈ 3 ಜನ ಕೂಡ ಇವತ್ತು ದ ಬೆಸ್ಟ್ ಕೊಡಬೇಕು. ಅವ್ರದ್ದು ಆ ಕಂಡೀಷನ್ಸ್ ಏನು ಗುಜರಾತ್ ಫೇವರ್ ಆಗಬೇಕು ಅಂತ ಅವರು ಆ ಪಿಚ್ಚಲ್ಲಿ ಇಟ್ಟಿರ್ತಾರೋ ಅದನ್ನು ನಾವು ಕಿತ್ಕೋಬೇಕು. ಸೊ ಅದನ್ನು ಮಾಡಿದ್ರೆ ಈ 3 ಜನ ಮ್ಯಾಚ್ ವಿಲ್ ಬಿ ಅವರ್ಸ್. ಯಾಕಂದರೆ ಆ 3 ಜನ ಇದ್ದಾರಲ್ಲ ಅವ್ರದ್ದು, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಬಟ್ಲರ್, ಸೊ ಅವರ ವಿಕೆಟನ್ನು ತೆಗೆದ್ರೆ ಅವರ ಟಾಪ್ ಆರ್ಡರ್ ಕೊಲಾಪ್ಸ್ ಆದರೆ, ಮಿಡ್ಲ್ ಆರ್ಡರ್ ಅಂತೂ ತುಂಬ ವೀಕ್ ಇದೆ ಅವ್ರದ್ದು. ತೆವಾಟಿ ಹೊಡೆದಿರ್ಬೋದು, ಹೋಲ್ಡರ್ ಕೆಲವೊಂದು ಮ್ಯಾಚ್ಗಳಲ್ಲಿ ಆಡಿರ್ಬೋದು, ಬಟ್ ದಟ್ಸ್ ದ ಕೀ. ಅದೇ ನೀವು ಮೇನ್ ಫ್ಯೂಸ್. 3 ಜನ ತೆಗೆದರೆ ಅಥವಾ ಇಬ್ಬರನ್ನ ತೆಗೆದ್ರೂ ಸಾಕು, ಬಟ್ಲರಿಗೆ ಪ್ರೆಷರ್ ಬೀಳುತ್ತೆ. ಸೊ ಈ ಥರದೊಂದಷ್ಟು ನಾವು ಮಾಡಿದ್ರೆ ಖಂಡಿತ ಇವತ್ತು. ಜೊತೆಗೆ ಫೀಲ್ಡಿಂಗ್ ವಿಚಾರವಾಗಿ ನಾವು ಟೈಟಾಗಿರಬೇಕಾಗುತ್ತೆ. ಕೆಲವೊಂದು ಕ್ಯಾಚ್ಗಳನ್ನು, ಕೆಲವೊಂದು ಮಿಸ್ ಫೀಲ್ಡಿಂಗ್ಗಳು ಕೂಡ ಆಗಿದೆ ನಮ್ಮದು. ಸೊ ಕ್ಲೋಸ್ ಫೀಲ್ಡರ್ಸ್ ಯಾರನ್ನ ಇಡ್ಸ್ತೀರಾ? ರಶಿಕ್ದಾರ್ ಅಂತ ಫೀಲ್ಡರ್ಸ್ ಏನಿದ್ದಾರೆ ತುಂಬ ಕ್ವಿಕ್ ಇಲ್ಲ ಫ್ರಂಟಲ್ಲಿ. ಸೊ ಅಂಥ ಪ್ಲೇಯರ್ನ, ಸುಯೇಶ್ ಶರ್ಮಾ ಅಂತ ಕ್ಯಾಚಿಂಗ್, ಜೊತೆಗೆ ಸ್ಪಿನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ. ಸ್ಪಿನ್ನಲ್ಲಿ ಕೆಲವೊಂದು ಮ್ಯಾಚಲ್ಲಿ ರಶೀದ್ ಕ್ಲಿಕ್ ಆಗಿದ್ದಾರೆ. ಸೊ ಸುಯೇಶ್ ಶರ್ಮಾ ಇವತ್ತು ಬೇಕಾ ಆ ಪಿಚ್ಚಲ್ಲಿ ಹೇಗೆ, ಅಥವಾ ಕೃಣಾಲ್ ಪಾಂಡ್ಯ ಅಂತಲೇ ಮ್ಯಾನೇಜ್ ಮಾಡ್ತೀರಾ? ಇದು ಹೊಸ ಚೇಂಜಸ್ ಏನೂ ಇರೋದಿಲ್ಲ. ಸೊ ಲೆಟ್ಸ್ ಸಿ. ಸೊ ಇದೆಲ್ಲವನ್ನು ಕೂಡ RCB ಮಾಡಿದ್ರೆ ಖಂಡಿತ ಇವತ್ತು ಒಂದು ದೊಡ್ಡ ಸ್ಕೋರನ್ನು ಪೋಸ್ಟ್ ಮಾಡೋದು. ಏನಾದರೂ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ, ಬೌಲಿಂಗ್ ಮಾಡಿದ್ರೆ 180 ಒಂದು ರೇಂಜ್ಗೆ ಅವ್ರನ್ನ ನಾವೇನಾದರೂ ಕಟ್ ಹಾಕಿದ್ರೆ ಚೇಸ್ ಮಾಡ್ಬೋದು. 180 to 200. ಬಟ್ 200 ಮೇಲೆ ಈ ಪಿಚ್ನಲ್ಲಿ, ಪಿಚ್ ನಂಬರ್ 6ನಲ್ಲಿ ಇವತ್ತು ಮ್ಯಾಚ್ ಆಗುತ್ತೆ ಅಂತ ಇದೆ, ದಟ್ ವಿಲ್ ಬಿ ಎ ಥ್ರೆಟ್. ಸೊ ನಾವು ಇದನ್ನು ಗಮನಿಸಬೇಕಾಗುತ್ತೆ. ಸೊ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಯಾರು ಸ್ವಲ್ಪ ಔಟ್ ಆಫ್ ಫಾರ್ಮ್ ಇದ್ದಾರೆ ಅಂತಿದ್ದಾರೆ, ಶೆಫರ್ಡ್, ಜಿತೇಶ್, ದೇ ಮಸ್ಟ್ ಗಿವ್ ದೇರ್ ಬೆಸ್ಟ್. ಇವತ್ತು ಅವ್ರಿಗೆ ಸಿಗೋಂಥ ಅವಕಾಶ 10 ಬಾಲು 15 ಬಾಲು ದಿ ಬೆಸ್ಟ್. ಒಂದು 10ರಲ್ಲಿ ಒಂದು 25-30 ರನ್ ಬಂದರೂ ಕೂಡ 25 ಬರಲಿ 10 ಬಾಲ್ಗೆ, ದಟ್ ವಿಲ್ ಬಿ ಗ್ರೇಟ್ ಟುಡೇ. ನೀವೇನು ದೊಡ್ಡ 70-80 ಹೊಡೀರಿ ಅಂತಲ್ಲ, ಬಟ್ ಸಿಕ್ಕಂಥ ಅವಕಾಶ. ಟಿಮ್ ಡೇವಿಡ್ ಕೂಡ ಅಂಥ ಒಂದು ಸ್ಪಾರ್ಕ್ ಆಗಿಲ್ಲ ಇತ್ತೀಚಿನ ಒಂದಷ್ಟು ಮ್ಯಾಚ್ಗಳಲ್ಲಿ. ಸೊ ದಿಸ್ ಇಸ್ ದ ಡೇ, ದ ಬೆಸ್ಟ್ ಡೇ ಅಹಮದಾಬಾದ್ನಲ್ಲಿ. ಲೆಟ್ಸ್ ಏನಾಗುತ್ತೆ ಅಂತ. ಪಟಿದಾರ್ ಅಂತೂ ಅದ್ಭುತ ಫಾರ್ಮಲ್ಲಿದ್ದಾರೆ, ಕೊಹ್ಲಿ ಅಂತೂ ಟಚ್ಚಲ್ಲಿ ಇದ್ದೇ ಇದ್ದಾರೆ, ಪಡಿಕ್ಕಲ್ ಆಗಾಗ ಸ್ಪಾರ್ಕನ್ನು ತೋರಿಸಿದ್ದಾರೆ, ವೆಂಕಟೇಶ್ ಅಯ್ಯರ್ ಅಂತೂ ದಿ ಬೆಸ್ಟ್. ದ ಟಾಪ್ 4 ಅವರು ಒಳ್ಳೆ ಕ್ರೀಮ್ ಲೇಯರ್ ಚೆನ್ನಾಗಿದೆ ನಮ್ಮದು. ಅದಾದಮೇಲೆ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಕೂಡ ಚೆನ್ನಾಗೇ ಆಡಿದ್ದಾರೆ. ಸೊ ಇದನ್ನು ನಾವು ಮ್ಯಾನೇಜ್ ಮಾಡಿದ್ರೆ ನಾವು ಖಂಡಿತ ಮೊಮೆಂಟಮ್ ಎಲ್ಲೂ ಕೂಡ ಬಿಟ್ಕೊಡ್ಬಾರ್ದು, ಮಿಡ್ಲ್ ಆರ್ಡರ್ನ ಎಕ್ಸ್ಪೋಸ್ ಮಾಡಬಾರ್ದು. ಜೊತೆಗೆ ನಮ್ಮ ಪೇಸ್ ಬೌಲರ್ಸ್ ಇವತ್ತು ದಿ ಬೆಸ್ಟ್ ಕೊಡಬೇಕು, ಇನ್ಕ್ಲೂಡಿಂಗ್ ಹೇಸಲ್ವುಡ್. ಈಸ್ ಅ ಬಿಗ್ ಮ್ಯಾಚ್ ಪ್ಲೇಯರ್. ಆಸ್ಟ್ರೇಲಿಯನ್ಸ್ ಯಾವತ್ತೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ಬಿಟ್ಕೊಡಲ್ಲ ಫೈನಲ್ ಮ್ಯಾಚ್ಗಳಲ್ಲಿ, ಬಿಗ್ ಗೇಮ್ಗಳಲ್ಲಿ, ಬಿಗ್ ಮೊಮೆಂಟಲ್ಲಿ ದೇ ವಿಲ್ ಸ್ಟ್ಯಾಂಡ್ ಟಾಲ್. ಸೊ ಹೇಸಲ್ವುಡ್ ಇವತ್ತು ಅದನ್ನು ಮಾಡ್ತಾರೆ. ಫಿಲ್ ಸಾಲ್ಟ್ ಫೈನಲ್ ಇದ್ದರೆ ಚೆನ್ನಾಗಿರೋದು, ಬಟ್ ಗೊತ್ತಿಲ್ಲ ಹೇಗೆ ಅವ್ರ ಫಿಟ್ನೆಸ್ ಇದೆ. ಜೊತೆಗೆ ಸಡನ್ ಒಂದು ಫೈನಲ್ಗೆ ಎಂಟ್ರಿ ಆದಾಗ ಹೇಗೆ ಅವ್ರು ಆಡ್ತಾರೆ ಅಂತ. ಲೆಟ್ಸ್ ಇದನ್ನು RCB ಮಾಡಿದ್ರೆ 2ನೇ ಸಲ ಕಪ್ ನಮ್ಮದೇ.